ಸ್ನೇಹಿತರೆ ನಮಸ್ಕಾರ. ಐ ವಿಲ್ ಶೇರ್ ಒನ್ ಎಕ್ಸ್ಪೀರಿಯನ್ಸ್. ಒಂದು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ಲಿಕ್ಕೆ ಬಹಳ ಇಷ್ಟಪಡ್ತೇನೆ. ಕಸ್ಟಮರ್ ಕೆಲವು ಅಂಗಡಿಗಳಿಗೆ ಹೋದ್ರೆ ಜಾಸ್ತಿ ಪೇ ಮಾಡ್ಲಿಕ್ಕೆ ರೆಡಿ ಆಗ್ತಾನೆ, ಕೆಲವು ಅಂಗಡಿಗಳಲ್ಲಿ ಕಡಿಮೆನೆ ಪೇ ಮಾಡ್ತಾನೆ, ಕೆಲವು ಅಂಗಡಿಗಳಲ್ಲಿ ಎಕ್ಸ್ಟ್ರೀಮ್ ಆಗೂ ಪೇ ಮಾಡ್ತಾನೆ, ಅಂದ್ರೆ ಅತಿ ಜಾಸ್ತಿಯಾಗೂ ಪೇ ಮಾಡ್ತಾನೆ. ಕೆಲವು ಟೈಮಲ್ಲಿ ಅನ್ಸುತ್ತೆ ಈ ಪ್ರಾಡಕ್ಟ್ ನನ್ನ ಹತ್ರ ಕೂಡ ಇತ್ತಲ್ಲ. ಐ ವಿಲ್ ಗಿವ್ ಒನ್ ಎಕ್ಸಾಂಪಲ್. ನಾವು ಗೋಬಿ ಮಂಚೂರಿ ನಾರ್ಮಲಿ ಸ್ಟ್ರೀಟ್ ಮೇಲೆ ತಿನ್ಲಿಕ್ಕೆ ಹೋದ್ರೆ ಪ್ರೈಸ್ ಬೇರೆ ಇದೆ, ಹೋಟೆಲ್ ಅಲ್ಲಿ ತಿನ್ಲಿಕ್ಕೆ ಹೋದ್ರೆ ಬೇರೆನೇ ಇದೆ, ಸ್ಟಾರ್ ಹೋಟೆಲ್ ಅಲ್ಲಿ ಪ್ರೈಸ್ ಬೇರೆ ಇದೆ. ನಾನು ನನ್ನ ಸ್ನೇಹಿತ ಒಂದ್ಸಲ ಏನಾಯ್ತು, ಹೈದರಾಬಾದ್ ಅಲ್ಲಿ ಒಂದು ಕಾನ್ಫರೆನ್ಸ್ ಹೋಗಬೇಕಾಯ್ತು. ದಟ್ ವಾಸ್ ಎ 4 ಸ್ಟಾರ್ ಹೋಟೆಲ್, ಒಂದು 4 ಸ್ಟಾರ್ ಹೋಟೆಲ್ ಅದು. ನಿಮಗೆ ಗೊತ್ತಿದೆ 4 ಸ್ಟಾರ್ ಹೋಟೆಲ್ ಅಂತಂದ್ರೆ ರೇಟ್ಸ್ ಕೂಡ ನಕ್ಷತ್ರಗಳು ಕಾಣೋ ತರ ಇರುತ್ತೆ. ಸೊ ನಾವು ರೀಚ್ ಆಗಿದ್ದು ಮಧ್ಯಾಹ್ನ, ಆಲ್ರೆಡಿ ಊಟ ಮುಗಿಸ್ಕೊಂಡು ಹೋಗಿದ್ವಿ. ಸೆಷನ್ ಶುರು ಆಗೋದು ಸಾಯಂಕಾಲ 6 ಗಂಟೆ, 2.5 ದಿನ ಸೆಷನ್ ಆಗೋದು. ಸೊ ಸಾಯಂಕಾಲ ಏನೋ ಸ್ನ್ಯಾಕ್ ತಗೊಳ್ಳೋಣ ವಿಶ್ವ ಅಂತೇಳಿ ನಾವು ಇನ್ನೇನು ಅವನು ಒತ್ತಾಯ ಮಾಡಿದ ಮೇಲೆ ನಾನು ಹೇಳಿದೆ, ಅವನಿಗೆ ಕರೆದ್ವಿ. ಅನಯ್ಯ ಏಮುಂದಿ ಸರ್ ಸ್ನಾಕ್ಸ್ ಇವಿ ఉన్నాయి, ಈ ಐಟಮ್ಸ್ ಅಲ್ಲಿ ఉన్నాయి. ಮಾಮ ಪಂಚದ್ದಮ್ಮ, ನಾವೊಂದು ಕೆಲಸ ಮಾಡೋಣ, ನೀವು ಗೋಬಿ ಮಂಚೂರಿ ಆರ್ಡರ್ ಮಾಡಿ. ನಾವು ಆಕ್ಚುಲಿ ಪ್ರೈಸ್ ನೋಡ್ಲಿಲ್ಲ, ಇಟ್ಸ್ ಪ್ರೋಟೀನ್ ಅಲ್ವಾ ಗೊತ್ತಿದೆ. ಅಂಡ್ ಮೋರೋವರ್ ಅವ್ನು ನನ್ನ ಸ್ನೇಹಿತ ಆಲ್ರೆಡಿ ಸ್ವಲ್ಪ ಫೆಮಿಲಿಯರ್ ಆ ಥರ ಹೋಟೆಲ್ಸ್ಗೆ, ಗುಡ್ ಹೋಟೆಲ್ಸ್ಗೆ ನಾನು ಹೋಗ್ತಾ ಇರ್ತೇನೆ, ಬಟ್ ಕಂಪೇರ್ಡ್ಲಿ ಲಿಟಲ್ ಲೆಸ್. ಸೊ ಇನ್ನೇನು ಗೋಬಿ ಮಂಚೂರಿ ಬಂತು. ನನಗೆ ಆಶ್ಚರ್ಯಕರ ಏನು ಅಂತಂದ್ರೆ, ಗೋಬಿ ಮಂಚೂರಿ ಎಲ್ಲಿದೆ ಅಂತ ನಾನು ಹುಡುಕ್ತಾ ಇದ್ದೆ. ಆ ಪ್ಲೇಟ್ ಅಲ್ಲಿ ಅದನ್ನ ಡಿಸೈನ್ ಮಾಡಿರೋದು, ಅಂದ್ರೆ ಅದನ್ನ ಪ್ರೆಸೆಂಟ್ ಮಾಡಿರೋ ವಿಧಾನ, ಅಂದ್ರೆ ಪ್ರಾಡಕ್ಟ್ ಅಲ್ಲ, ಅದನ್ನ ಪ್ರೆಸೆಂಟೇಷನ್ ಸ್ಟೈಲ್ ಎಷ್ಟು ಸೂಪರ್ ಆಗಿತ್ತು ಅಂತಂದ್ರೆ, ಆ ಗೋಬಿ ಮಂಚೂರಿಯನ ಪಿಕಾಕ್ ಬಾಡಿ ತರ ಇಟ್ಟಿದ್ದಾರೆ, ಡಿಸೈನ್ ಮಾಡಿದ್ದಾರೆ. ಅಂದ್ರೆ ಅದನ್ನ ಆ ತರ ಅರೇಂಜ್ ಮಾಡಿದ್ದಾನೆ. ಈ ಕೊತ್ತಂಬರಿ ಸೊಪ್ಪು ಇರ್ತದಲ್ವಾ, ಅದನ್ನ ಹಿಂದ್ಗಡೆ ನವಿಲಿ ಗೆರೆ ತರ ಅರೇಂಜ್ ಮಾಡಿದ್ದಾರೆ. ಬೇರೆ ಬೇರೆ ವೆಜಿಟೇಬಲ್ಸ್ ಅದರ ಕತ್ತಾಗಿ ಮಾಡಿದ್ದಾರೆ. ಸೊ ಅದರ ಕಣ್ಣು ಆ ಥರ ಎಲ್ಲ ಸೂಪರ್ ಆಗಿ ಡಿಸೈನ್ ಮಾಡಿದ್ದಾರೆ. ಅದರ ಸುತ್ತು ಬೇರೆ ಮತ್ತೆ ಕೆಲವು ಐಟಮ್ಸ್ ಕಟ್ ಮಾಡಿರೋ ಕುಕ್ಕಂಬರು ಇದೆಲ್ಲ ಕೂಡ ಪ್ರೆಸೆಂಟ್ ಮಾಡಿದ್ದಾರೆ. ಅಂದ್ರೆ ಅದನ್ನ ಬಂದು ಪ್ರೆಸೆಂಟ್ ನೋಡಿದಾಗ ಅದು ಒಂದು ರೀತಿ ಶೋ ಪೀಸ್ ಅನಿಸ್ತು ನಮಗೆ. ಸರ್ ಒಂದು ಗೋಬಿ ಮಂಚೂರಿ ಹಾಗೆ ಹಿಂಗೆ ತಿಳಿಸಿ ಟಪ್ ಅಂತ ಹಾಕೊಟ್ಬಿಡ್ಬೋದಲ್ಲ. ಅಲ್ಲ ರೀ, ಪ್ರೆಸೆಂಟಬಿಲಿಟಿ ಮ್ಯಾಟರ್ ಆಗಿಲ್ವಾ? ಕಸ್ಟಮರ್ ಗೋಬಿ ಮಂಚೂರಿ ತಿನ್ಲಿಕ್ಕೆ ಎಷ್ಟು ಇಷ್ಟಪಡ್ತಾನೋ ಅದನ್ನ ತಿನ್ನೋ ವಿಧಾನ, ಅದನ್ನ ನೋಡ್ಲಿಕ್ಕೆ, ಅದನ್ನ ವಾವ್ ಫೀಲ್ ಮಾಡ್ಲಿಕ್ಕೆ ಇಷ್ಟಪಡ್ತಾನೆ. ನನ್ನ ಸ್ನೇಹಿತ ಇಮಿಡಿಯೇಟ್ಲಿ ಅದನ್ನ ಕ್ಲಿಕ್ ಮಾಡಿ, ಫೋಟೋದಲ್ಲಿ ಕ್ಲಿಕ್ ಮಾಡಿ ಅದನ್ನ ಇಮಿಡಿಯೇಟ್ಲಿ ಅವನ ಗ್ರೂಪ್ಸ್ ಅಲ್ಲಿ ಹಾಕ್ಬಿಟ್ಟು ಅವನು ಹೇಳ್ದ, ಲುಕ್ ದಿಸ್ ಇಸ್ ವಾಟ್ ಐ ಏಟ್ ಟುಡೇ ಅಂತ. ಸಚ್ ಲವ್ಲಿ ಪ್ರೆಸೆಂಟೇಷನ್. ನೋಡಿ, ಅಲ್ಲಿ ಖಾಲಿ ಕಸ್ಟಮರ್ ತಿನ್ಲಿಲ್ಲ, ಅದನ್ನ ಮಾರ್ಕೆಟಿಂಗ್ ಕೂಡ ಮಾಡ್ದ. ಯಾಕೆ? ಅದನ್ನ ಪ್ರೆಸೆಂಟ್ ಮಾಡಿರೋ ವಿಧಾನದಕ್ಕೋಸ್ಕರ. ಸ್ನೇಹಿತರೆ, ನಾನು ಹೇಳೋದು, ಯಾವುದನ್ನಾಗ್ಲಿ ಕಸ್ಟಮರ್ ಮುಂದೆ ನೀವು ಪ್ರೆಸೆಂಟ್ ಮಾಡೋ ವಿಧಾನ. ಎಸ್ ಸರ್, ಹೋಟೆಲ್ಗೆ ಹೋಗ್ತೀರಾ ನೀವು, ಕಸ್ಟಮರ್ ಇಡ್ಲಿ ಆರ್ಡರ್ ಮಾಡ್ತಾರೆ ಅಥವಾ ಇಡ್ಲಿ ವಡ, ದ ವೇ ಇಟ್ ಇಸ್ ಪ್ರೆಸೆಂಟೆಡ್, ನೀಟಾಗಿ ಪ್ರೆಸೆಂಟ್ ಮಾಡಿ ಕೊಡಿ. ಇಡ್ಲಿ ಎಲ್ಲ ಕಡೆ ಸಿಗುತ್ತೆ ರೀ, ಗೋಬಿ ಮಂಚೂರಿ ಎಲ್ಲ ಕಡೆ ಸಿಗುತ್ತೆ. ಆ ವಾವ್ ಫೀಲ್ ನೀವು ಕೊಟ್ಟಾಗೆ, ಅಂದ್ರೆ ಆ ಪ್ರೆಸೆಂಟೇಷನ್ ಫೀಲ್ ಕೊಟ್ಟಾಗೆ ಅಲ್ಲಿ ನೋಡ್ಬೇಕು, ಮರೆ ನೆಕ್ಸ್ಟ್ ತಿನ್ಲಿಕ್ಕೆ ಹೋಗೋಣ ಅನ್ಸ್ಬೇಕು. ಎಸ್, ನೀವು ಅಬ್ಸರ್ವ್ ಮಾಡಿ, ನೀವು ಗೋಲ್ಡ್ ಸ್ಟೋರ್ಸ್ ಹೋದಾಗೆ ಅಲ್ಲಿ ಅವರು ಪ್ರೆಸೆಂಟ್ ಮಾಡೋ ವಿಧಾನ ನೋಡಿ. ಒಂದು ನೀಟಾಗಿ ಬಟ್ಟೆ ಹಾಕ್ತಾರೆ ಅಥವಾ ಒಂದು ಟ್ರೇ ಇಡ್ತಾರೆ, ಆ ಟ್ರೇ ಅಲ್ಲಿ ಐಟಮ್ ನ ಪ್ರೆಸೆಂಟ್ ಮಾಡ್ತಾರೆ. ಅದಕ್ಕೊಂದು ಪಿಂಕ್ ಕ್ಲಾತ್ ಇರುತ್ತೆ ಅಥವಾ ಒಂದು ಡಾರ್ಕ್ ಗ್ರೀನ್ ಕಲರ್ ಕ್ಲಾತ್ ಇರುತ್ತೆ. ನನ್ನ ಪಾಯಿಂಟ್ ಏನಂದ್ರೆ, ಮೈ ಡಿಯರ್ ಫ್ರೆಂಡ್ಸ್, ಕಸ್ಟಮರ್ಗೆ ಆ ವಾವ್ ಫೀಲ್ ಕೊಡೋ ತರ ಕೊಡಿ, ಪ್ರಾಡಕ್ಟ್ ಪ್ರೆಸೆಂಟ್ ಮಾಡಿ. ಕಸ್ಟಮರ್ ಬೈ ಮಾಡ್ಲಿಕ್ಕೆ ಇಷ್ಟಪಡ್ತಾನೆ. ಇಲ್ಲ ಅಂತಂದ್ರೆ ಕೊಡ್ತಾನೆ ರೀ, ಕಮ್ಮಿ ರೇಟ್ ಕೊಡ್ತಾನೆ. ಯಾಕಂದ್ರೆ ಆ ವಾವ್ ಅನ್ನೋ ಫೀಲು ಇಲ್ಲ ಅದರಲ್ಲಿ. ಕಸ್ಟಮರ್ ಪೇಸ್ ಫಾರ್ ದ ವಾವ್ ಫೀಲ್. ಪ್ರಾಡಕ್ಟ್ ಪೇ ಮಾಡ್ತಾನೆ, ಆ ವಾವ್ ಫೀಲ್ಗೆ ಜಾಸ್ತಿ ಪೇ ಮಾಡ್ತಾನೆ. ಅಷ್ಟೇ ಬಿಗ್ ಸ್ಟೋರ್ಸ್ ಅಲ್ಲಿ ಆ ಡಿಫರೆನ್ಸ್, ಆ ವಾವ್ ಫೀಲ್ ನೀವೇನ್ ಕೊಡ್ಬೇಕಂತಿದ್ದೀರಾ ನಿಮ್ಮ ಕಸ್ಟಮರ್ಗೆ, ಅದನ್ನ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಲೈಕ್ ಆಯ್ತಂದ್ರೆ ದಯವಿಟ್ಟು ಫ್ರೆಂಡ್ಸ್ಗೆ ಶೇರ್ ಮಾಡಿ.
ಈ ಸಣ್ಣ ಸಣ್ಣ ಟೆಕ್ನಿಕ್ಸ್ ನಾನು ದೊಡ್ಡ ದೊಡ್ಡ ಕಾರ್ಪೊರೇಟ್ಸ್ ವರ್ಕ್ ಮಾಡಿದ್ದೇನೆ. ಕಸ್ಟಮರ್ಸ್ ಹೇಗೆ ಟ್ರೀಟ್ ಮಾಡಬೇಕಂತ ಹೇಳ್ಕೊಟ್ಟಿದ್ದೇನೆ. ಅದನ್ನು ನಾನು ನಿಮಗೆ ಯೂಟ್ಯೂಬ್ ಮೂಲಕ ಹೇಳ್ಕೊಡ್ತಾ ಇದ್ದೀನಿ ಮೈ ಡಿಯರ್ ಫ್ರೆಂಡ್ಸ್. ಸೊ ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಎಸ್, ನಿಮಗೆ ನೋಟಿಫಿಕೇಶನ್ಸ್ ಬರ್ತದೆ. ನಾನು ಯಾವುದೇ ವಿಡಿಯೋಸ್ ತಂದಿದ್ರು ನಿಮಗೆ ಬರ್ತದೆ, ಅದು ಹೆಲ್ಪ್ ಆಗ್ಬೋದು. ಸೊ ಶೇರ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಥ್ಯಾಂಕ್ ಯು ವೆರಿ ಮಚ್.